ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕೊಡ್ತಾ ಈ ದಿನದ ವಿಶೇಷ ತರಗತಿ. ಇಂದಿನ ತರಗತಿಯಲ್ಲಿ ನಮ್ಮ ಭಾರತ ಸಂವಿಧಾನದ ರಚನೆಗೆ ಕಾರಣೀಭೂತವಾದಂಥ ಬ್ರಿಟನ್ ಸರ್ಕಾರದ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆಗಳಾಗಿರ್ಬೋದು ಅಥವಾ ರಾಣಿಯ ನೇರ ಆಳ್ವಿಕೆಯಲ್ಲಿದ್ದಂತಹ ಕಾಯ್ದೆಗಳಾಗಿರ್ಬೋದು, ಇವೆಲ್ಲವುಗಳನ್ನು ನೋಡ್ತೀವಿ. ಅವುಗಳನ್ನು 2 ಹಂತ ಮಾಡಿದ್ವಿ ಅಂತ ಹೇಳಕತ್ತೀವಿ. 1773ರಿಂದ 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು, 1858ರಿಂದ 1957ರವರೆಗೆ 1947ರವರೆಗೆ ಬ್ರಿಟನ್ ರಾಣಿಯ ನೇರ ಆಳ್ವಿಕೆಯ ಕಾಯ್ದೆಗಳು ಅಂತ ನೋಡಿದ್ವಿ. ಈ ಎಲ್ಲ ಕಾಯ್ದೆಗಳಲ್ಲಿ ಬ್ರಿಟನ್ ಸರ್ಕಾರ ನಮ್ಮ ಭಾರತದಲ್ಲಿ ತಂದಂಥ ಪ್ರಮುಖ ಶಿಫಾರಸುಗಳಾಗಿರ್ಬೋದು, ಪ್ರಮುಖ ಕಾಯ್ದೆಗಳ ರೀತಿ ನಿಯಮಗಳನ್ನು ರೂಪಿಸಿ ಅವರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಮಾಡಿದಂಥ ಪ್ರಮುಖ ಕಾಯ್ದೆಗಳನ್ನು ನೋಡಿದ್ವಿ. ಹಾಗಾಗಿ ಅವುಗಳಿಂದ ಅವುಗಳು ನಮ್ಮ ಭಾರತ ಸಂವಿಧಾನಕ್ಕೆ ಹೇಗೆ ಕಾರಣೀಭೂತವಾದವು, ನಮ್ಮ ಭಾರತ ಸಂವಿಧಾನಕ್ಕೆ ಹೇಗೆ ಸಹಕಾರಿಯಾದವು ಅನ್ನೋದನ್ನ ನೋಡಿದ್ವಿ. ಇಲ್ಲಿವರೆಗೆ 1947ರವರೆಗೆ ಹಿಂದಿನ ತರಗತಿಯಲ್ಲಿ ಆ ಕಾಯ್ದೆಗಳ ಕುರಿತು ನೋಡಿದ್ವಿ. ಆ ಕಾಯ್ದೆಗಳಲ್ಲಿ 1946ರ ಯಾವಾದ್ರೆ ಮಧ್ಯಂತರ ಸರ್ಕಾರದ ಸಚಿವ ಸಂಪುಟ. ಇಟ್ ಮೀನ್ಸ್ ದರ್ ಇಸ್ ಅ ಇಂಟ್ರಿಮ್ ಗೌರ್ಮೆಂಟ್ ಕೇಮ್ ಇನ್ ಟು ಬೀಯಿಂಗ್ ಇನ್ ದಿ ಇಯರ್ ಆಫ್ 1946. 1946ರಲ್ಲಿ ಬಂತು. 1946 ಮಾರ್ಚ್ನಿಂದ ನೆಕ್ಸ್ಟ್ ಎಲ್ಲಿವರೆಗೆ ಇತ್ತಿರೋದು ಹೇಳಿದ ಲಾಸ್ಟ್ ಕ್ಲಾಸಲ್ಲಿ ಮಾರ್ಚ್ ಟು ಮೇವರೆಗೆ ಇತ್ತು ಅಂತ ಹೇಳಿ. ಮಾರ್ಚ್ನಿಂದ ಮೇವರೆಗೆ ಇತ್ತು. ಈ ಮಾರ್ಚ್ನಿಂದ ಮೇವರೆಗೆ ಇದ್ದಂಥ ಈ ಮಧ್ಯಂತರ ಸರ್ಕಾರ ಸಚಿವ ಸಂಪುಟ, ಈ ಇಂಟ್ರಿಮ್ ಗೌರ್ಮೆಂಟ್ ಏನಂತಲ್ಲ, ಆ ಯಾವ ಖಾತೆಗಳನ್ನ ಯಾರ್ಯಾರಿಗೆ ವಹಿಸಿಕೊಂಡಿತ್ತು. ಓಕೆ, ಭಾರತಕ್ಕೆ ಏನಾಗುತ್ತೆ ನೋಡ್ರಲ್ಲಿ, ಭಾರತದಲ್ಲಿ ಮೊದಲ ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು 1947 ಸೆಪ್ಟೆಂಬರ್ 2ರಂದು ಘೋಷಿಸಲಾಯಿತು. ಈ ಕಾಯ್ದೆ ಇದ್ದಿದ್ದು 1946ರ ಕಾಯ್ದೆ. 1946ರ ಕಾಯ್ದೆಯಲ್ಲಿ ಈ ಮಧ್ಯಂತರ ಸರ್ಕಾರ ಕಾಯ್ದೆ ಇದ್ದಿದ್ದು 1946 ಸ್ಟಾರ್ಟ್ ಆಗೈತಿ. ಭಾರತ ಸ್ವತಂತ್ರವಾಗುವವರೆಗೂ ಇರ್ತೈತಿ. ಈ ಮಧ್ಯಂತರ ಸರ್ಕಾರದಲ್ಲಿ ಈ ಮಧ್ಯಂತರ ರಾಷ್ಟ್ರೀಯ ಸರ್ಕಾರ 1946 ಸೆಪ್ಟೆಂಬರ್ 2ರಂದು ಏನಾಯ್ತು ಘೋಷಿಸಲಾಯಿತು. ಈ ಘೋಷಣೆ ಆಗುವುದರೊಂದಿಗೆ ಏನಂತ ಘೋಷಣೆ ಮಾಡಿದ್ರು, ಹೊಸ ಸಂವಿಧಾನ ರಚನೆ ಆಗುವವರೆಗೆ ಆಡಳಿತವನ್ನ ನೋಡಿಕೊಳ್ಳಲು ಈ ತಾತ್ಕಾಲಿಕ ಸರ್ಕಾರ ಇರಲಿ ಅಂತಂದು ನಮ್ಮ ಭಾರತದಲ್ಲಿ ಘೋಷಿಸ್ತಾರೆ. ಅದಕ್ಕಾಗಿ ಏನಾಗುತ್ತೆ ನೋಡ್ರಿ, ಮಧ್ಯಂತರ ಸರ್ಕಾರವು ಬ್ರಿಟನ್ ವಸಾಹತುವಿನಿಂದ ದೇಶವನ್ನು ಸ್ವತಂತ್ರ ಗಣರಾಜ್ಯವಾಗಿ ಪರಿವರ್ತಿಸಲು ರಚಿಸಲಾಯಿತು. ಎದಕ್ಕೆ ರಚನೆ ಮಾಡಿದ್ರಂತೆ ಇದನ್ನ? ಬ್ರಿಟನ್ ಸರ್ಕಾರದಿಂದ ನಮ್ಮ ಭಾರತ ಸ್ವತಂತ್ರಗೊಳ್ಳುವುದರ ಮುಖಾಂತರ ಭಾರತ ಸ್ವತಂತ್ರ ರಾಷ್ಟ್ರ ಆಡಳಿತ ನಡೆಸೋದಕ್ಕೆ ಈ ಪ್ರಮುಖವಾದಂತಹ ಮಧ್ಯಂತರ ಸರ್ಕಾರವನ್ನು ಇಂಟ್ರಿಮ್ ಗೌರ್ಮೆಂಟ್ ಅಂತ ಏನು ಹೇಳ್ತಾರಲ್ಲ, ಇದನ್ನು 1946ರಲ್ಲಿ ರಚನೆ ಮಾಡಿದ್ರು. ಮಾರ್ಚ್ನಿಂದ ಮೇವರೆಗೆ ಇರ್ತೈತಿ. ನೆಕ್ಸ್ಟ್ ಈ 1946 ಸೆಪ್ಟೆಂಬರ್ನಲ್ಲಿ ಕೆಲವಷ್ಟು ಖಾತೆಗಳನ್ನ, ಈ ಪ್ರಮುಖ ಖಾತೆಗಳನ್ನ ವಿಂಗಡಣೆ ಮಾಡ್ತಾರೆ. ಯಾವ ಖಾತೆ ಯಾರಿಗೆ ಕೊಡಬೇಕು, ಆ ಪ್ರಮುಖ ವಿಷಯಗಳನ್ನು ನೋಡೋಣ ಇದರ. ಅದಕ್ಕೆ ಅವ್ರು ಏನಾಗುತ್ತಲ್ಲಿ, ಈ ಮಧ್ಯಂತರ ಸರ್ಕಾರವು ಬ್ರಿಟನ್ ವಸಾಹತುವಿನಿಂದ ದೇಶವನ್ನು ಸ್ವತಂತ್ರ ಗಣರಾಜ್ಯವಾಗಿಸುವುದು. ಇಟ್ ಮೀನ್ಸ್ ಆಲ್ರೆಡಿ ವಿ ಆರ್ ಕಂಟ್ರೋಲ್ ಬೈ ದಿ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟನ್ ಸರ್ಕಾರದ ಅಧೀನದಲ್ಲಿದ್ದೀವಿ. ಈ ಬ್ರಿಟನ್ ಸರ್ಕಾರದ ಬಿಟ್ಟು ಸ್ವತಂತ್ರಗೊಂಡು ನೆಕ್ಸ್ಟ್ ನಮ್ಮದೇ ಆದಂಥ ಸಂವಿಧಾನ ರಚನೆ ಮಾಡ್ಕೋಬೇಕು, ನಮ್ಮದೇ ಆದಂಥ ಕಾನೂನು ಕಟ್ಟೆಗಳನ್ನು ರಚನೆ ಮಾಡಬೇಕು ಅನ್ನೋದನ್ನ ಆಸೆ ಇಟ್ಕೊಳ್ತೀವಿ. ಹಾಗಾಗಿ ಆ ಪ್ರಮುಖ ಖಾತೆಗಳ ಹಂಚಿಕೆ ಯಾವ ರೀತಿ ಇರಬೇಕು, ಈ ಸಂವಿಧಾನ ಬ್ರಿಟಿಷರ ಭಾರತಕ್ಕೆ ಸ್ವತಂತ್ರ ಕೊಡುವವರಿಗೆ ಕೆಲವಷ್ಟು ವ್ಯವಸ್ಥಿತವಾದಂಥ ಕಾನೂನು ಕಟ್ಟೆಗಳನ್ನು ರೂಪಿಸಬೇಕು. ಅವನು ಯಾವ್ಯಾವ ಖಾತೆಗಳನ್ನು ನೋಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹಂಚಿಕೆ ಮಾಡಿದ್ರು ಯಾವಾಗ ಈ ಇಂಟ್ರಿಮ್ ಗೌರ್ಮೆಂಟ್ ಇದ್ದಾಗ. ಹಾಗಾಗಿ ಆ ಪ್ರಮುಖ ಖಾತೆಗಳ ಹಂಚಿಕೆ ಯಾವ ರೀತಿ ಇತ್ತು, ಈ ಖಾತೆಗಳ ಹಂಚಿಕೆ ಖಾತೆಯನ್ನು ಮಾಡಿದ್ರು, ರಚನೆ ಮಾಡಿದ್ರು. ಇವು ಎಲ್ಲಿವರೆಗೆ ಇದ್ದು ರೀ, ಭಾರತದ ಹೊಸ ಸಂವಿಧಾನ ಜಾರಿಗೆ ಆಗುವವರೆಗೆ ಅಂತಂದ್ರೆ 1947 ಆಗಸ್ಟ್ 15ರವರೆಗೆ ಈ ಪ್ರಮುಖ ಖಾತೆಗಳ ಹಂಚಿಕೆ ವಹಿಸಿ ಏನು ಕೊಟ್ಟಿರ್ತಾರಲ್ಲ ಅವನ್ನ ಅವರೇ ನೋಡ್ಕೊಂಡು ಹೋಗ್ತಾರ. ಹಾಗಾಗಿ ಆ ಖಾತೆಗಳನ್ನ ನೋಡ್ರಿ ಮೊದಲೇ ಇದ್ರಿ. ಫಸ್ಟ್ ಒಂದು ಆಗುತ್ತಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಯಾವ ಖಾತೆಯನ್ನು ಕೊಟ್ಟಿದ್ರು ಅಂತ ಆಗುತ್ತಲ್ಲಿ, ಮಧ್ಯಂತರ ಸರ್ಕಾರದ ಉಪಾಧ್ಯಕ್ಷತೆ. ಈ ಮಧ್ಯಂತರ ಸರ್ಕಾರದ ಅಧ್ಯಕ್ಷತೆ ಯಾರು ವಹಿಸಿದ್ರ, ಹಂಗಾರ ಇವ್ರಿಗೆ ಉಪಾಧ್ಯಕ್ಷ ಕೊಟ್ಟಿದ್ರು ಅಂತ ಹೇಳ್ತಾರೆ. ಮಧ್ಯಂತರ ಸರ್ಕಾರದ ಉಪಾಧ್ಯಕ್ಷತೆಯನ್ನು ಯಾರು ಕೊಟ್ಟಿದ್ರು, ಕ್ಲೆಮೆಂಟ್ ಅಟ್ಲಿ ಅವರು ಅದರ ಅಧ್ಯಕ್ಷತೆ ವಹಿಸಿದ್ರ. ಉಪಾಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ಅವರಿಗೆ ಕೊಟ್ಟಿದ್ರು. ಮತ್ತು ಭಾರತದಲ್ಲಿದ್ದಂಥ ವಿದೇಶಿ ವ್ಯವಹಾರ, ಫಾರಿನ್ ಅಫೇರ್ಸ್, ವಿದೇಶಾಂಗ ನೀತಿ, ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳಕ ನಮ್ಮ ನೆಹರು ಅವರಿಗೆ ಬಿಟ್ಕೊಟ್ರು ಅಂತ ಹೇಳಕತ್ತಾರ. ಅದೇ ರೀತಿ ಇಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಗೃಹ ಖಾತೆ, ಭಾರತ ಸ್ವತಂತ್ರ ಸಿಕ್ಕಿದ್ದು ಕೂಡ ಇವರು ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಮಧ್ಯಂತರ ಸರ್ಕಾರ ಇದ್ದಾಗೂ ಕೂಡ ಇವರಿಗೆ ಗೃಹ ಮತ್ತು ಮಾಹಿತಿ ಮತ್ತು ಪ್ರಚಾರ, ಇಲ್ಲಿ ಬ್ರಾಡ್ಕಾಸ್ಟಿಂಗ್ ಆಕ್ಟಿವಿಟಿ, ಭಾರತದಲ್ಲಿ ಪ್ರಚಾರ ಪ್ರಕ್ರಿಯೆಗಳೇನದಲ್ಲ ಅವನು ಮಾಡೋದಾಗಿರ್ಬೋದು. ಇಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಅಧೀನ ಚಟುವಟಿಕೆಗಳನ್ನು ನೋಡ್ಕೊಂಡು ಹೋಗ್ಬೇಕಲ್ಲ ಅವನಾಗಿರ್ಬೋದು. ಯಾರಿಗೆ ಕೊಟ್ಟರು ಅಂತ ಹೇಳಕತ್ತಾರಲ್ಲಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಬಿಟ್ಟುಕೊಟ್ರು ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಅದೇ ರೀತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಹಾರ ಮತ್ತು ಕೃಷಿ ಚಟುವಟಿಕೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್,
ಇವ್ರಿಗೂ ಕೂಡ ಆಹಾರ ಮತ್ತು ಕೃಷಿ ಖಾತೆಯನ್ನು ಯಾರಿಗೆ ಕೊಟ್ಟಂತ್ರಿ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಬಿಟ್ಟು ಕೊಟ್ಟರು ಅಂತ ಹೇಳಕತ್ತಾರೆ. ಅಂದ್ರೆ ಆ ಖಾತೆಯ ವ್ಯವಹಾರ ನಿರ್ವಹಣೆನ ಅವ್ರಿಗೆ ವಹಿಸಿಕೊಟ್ರು ಅಂತ ಹೇಳಕತ್ತಾರೆ ಅವರು. ನೆಕ್ಸ್ಟ್ ಒನ್, ಡಾಕ್ಟರ್ ಜಾನ್ ಮತಾಯಿ, ಕೈಗಾರಿಕೆಗಳು ಮತ್ತು ಸರಬರಾಜು. ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಇಂಡಸ್ಟ್ರಿಯಲ್ ಝೋನ್ಸ್, ವಾಟ್ ಆರ್ ದಿ ಮೇಜರ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್, ವಾಟ್ ಆರ್ ದಿ ಮೇಜರ್ ಪಾಲಿಸೀಸ್ ಇಂಪ್ಲಿಮೆಂಟೆಡ್ ಫಾರ್ ದಿ ಇಂಡಸ್ಟ್ರಿ. ಆ ಖಾತೆಗಳ ಕೈಗಾರಿಕೆಗಳು ಮತ್ತು ಸರಬರಾಜು ಅಂತಂದ್ರೆ ಕೈಗಾರಿಕೆ ಸಂಬಂಧಿತ ವ್ಯವಹಾರಗಳನ್ನು, ಅಫೇರ್ಸ್ ಅನ್ನು ನೋಡ್ಕೊಳಕ ಜಾನ್ ಮತಾಯಿ ಅವರಿಗೆ ಏನ್ ಮಾಡಿದ್ರು ಅಂತೇಳಿ ಬಿಟ್ಟು ಕೊಟ್ರು ಅಂತ ಹೇಳಕತ್ತಾರೆ. ಅದೇ ರೀತಿ ಜಗಜೀವನ್ ರಾಮ್ ಅವರಿಗೆ ಕಾರ್ಮಿಕ ಖಾತೆ, ಅಂದ್ರೆ ಭಾರತದಲ್ಲಿರುವಂಥ ಕಾರ್ಮಿಕ ವರ್ಗದವರಿಗೆ ಸಂಬಂಧಿಸಿದಂಥ ಚಟುವಟಿಕೆಗಳನ್ನ ನೋಡುವಂಥ ಖಾತೆಯನ್ನ ಅವ್ರಿಗೆ ಬಿಟ್ಟುಕೊಟ್ರು. ನೆಕ್ಸ್ಟ್ ಸರ್ದಾರ್ ಬಲ್ದೇವ್ ಸಿಂಗ್, ಯಾವುದ್ರಿ? ರಕ್ಷಣಾ ಖಾತೆ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಗಿವನ್ ಮೇಜರ್ ಪ್ರೊಟೆಕ್ಷನ್ಸ್ ಟು ಅವರ್ ಇಂಡಿಯಾ. ಭಾರತದಲ್ಲಿ ರಕ್ಷಣೆ ಅಷ್ಟೊಂದು ಅವಶ್ಯಕತೆ ಐತಿ, ಹಾಗಾಗಿ ರಕ್ಷಣಾ ಖಾತೆಯನ್ನ ಬಲ್ದೇವ್ ಸಿಂಗ್ ಅವರಿಗೆ ಕೊಟ್ಟರು. ನೆಕ್ಸ್ಟ್ ಲಿಯಾಕತ್ ಅಲಿ ಖಾನ್. ಲಿಯಾಕತ್ ಅಲಿ ಖಾನ್ ಅವರಿಗೆ ಏನಂತ ಕೊಟ್ಟರು? ಯಾವ್ದು ಕೊಟ್ಟ ಖಾತೆ ಅಂದ್ರೆ ಹಣಕಾಸು. ಇಟ್ ಮೀನ್ಸ್ ದ ಫೈನಾನ್ಷಿಯಲ್ ಆಕ್ಟಿವಿಟಿ ಮೇಜರ್ಲಿ ಕಂಟ್ರೋಲ್ ಬೈ ದಿ ಯಾರಿಂದ ರೀ? ಲಿಯಾಕತ್ ಅಲಿ ಖಾನ್ ಅವರಿಗೆ ವಹಿಸಿಕೊಟ್ರು. ನೆಕ್ಸ್ಟ್ ಆಸಫ್ ಅಲಿ, ರೈಲ್ವೆ ಮತ್ತು ಸಾರಿಗೆ. ಭಾರತದಾದ್ಯಂತ ಇರುವಂಥ ರೈಲ್ವೆ ವ್ಯವಸ್ಥೆ ಆಗಿರ್ಬೋದು, ಭಾರತದಾದ್ಯಂತ ಇರುವಂಥ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಈ ಚಟುವಟಿಕೆಯನ್ನು ನಿರ್ವಹಿಸುವ ಹೋಗಾಕ ಈ ಲಿಯಾಕತ್ ಅಲಿ ಖಾನ್ ಅವರಿಗೆ ಆಸಫ್ ಅಲಿ ಅವರಿಗೆ ಕೊಟ್ಟರು ಅಂತ ಹೇಳಾಗತ್ತಾರೆ. ನೆಕ್ಸ್ಟ್ ಒಂದು ಸಿ ರಾಜಗೋಪಾಲ್ಚಾರಿ. ಈ ಸಿ ರಾಜಗೋಪಾಲ್ಚಾರಿ ಅವರಿಗೆ ಭಾರತದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಭಾರತದಲ್ಲಿರುವಂಥ ಈ ಕಲೆ ಏನೈತಲ್ಲ, ಭಾರತದಾದ್ಯಂತ ಇರುವಂಥ ಕಲಾ ಚಟುವಟಿಕೆಗಳೇನಲ್ಲ ಇವುಗಳ ಪ್ರಮುಖವಾದಂಥ ನೋಡಿಕೊಂಡು ಹೋಗುವುದು, ಅಂದ್ರೆ ಆ ಪ್ರಮುಖವಾದಂಥ ವ್ಯವಹಾರಗಳನ್ನು, ಆ ಪ್ರಮುಖವಾದಂಥ ಸಂಬಂಧಿಸಿದ ಚಟುವಟಿಕೆಗಳನ್ನ ಗಮನಿಸೋದಾಗಿರಲಿ, ಅದಕ್ಕೆ ಸಂಬಂಧಿಸಿದ ಕಾನೂನು ಕಟ್ಟೆಗಳನ್ನು ರಚನೆ ಮಾಡೋದಾಗಿರಲಿ, ಈ ಪ್ರಮುಖ ವ್ಯಕ್ತಿಗಳಿಗೆ ಈ ಖಾತೆಗಳನ್ನು ಹಂಚಿಕೆ ಮಾಡಿದರು ಅಂತ ಹೇಳಕತ್ತಾರೆ. ಅದು ಅಷ್ಟೇ ಅಲ್ಲದೆ ಕಾನೂನು. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಮೇಜರ್ ನೆಸೆಸರಿ ಲಾ ಆ್ಯಂಡ್ ಆರ್ಡರ್. ಕಾನೂನು ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗೋದನ್ನ ಯಾರಿಗೆ ಕೊಟ್ಟರು ಅಂತ ಹೇಳ್ಬೋದು, 15 ಯಾರಿಗೆ ಕೊಟ್ಟರು ಅಂತ ಹೇಳ್ಬೋದು. ಇದನ್ನ ಲಾ ಆ್ಯಂಡ್ ಆರ್ಡರ್. ಇಟ್ ಮೀನ್ಸ್ ಜೋಗೇಂದ್ರನಾಥ್ ಮಂಡಲ್ ಅವರಿಗೆ ಪ್ರಮುಖವಾಗಿ ಇದನ್ನ ಬಿಟ್ಟುಕೊಡ್ತಾರೆ. ಯಾವಾಗ್ರಿ? ಜೋಗೇಂದ್ರನಾಥ್ ಮಂಡಲ್ ಅವರಿಗೆ ಕಾನೂನು ಚಟುವಟಿಕೆ ನೋಡ್ಕೊಂಡು ಹೋಗಕ್ಕೆ ಅದನ್ನ ಬಿಟ್ಟುಕೊಡ್ತಾರೆ. ನೆಕ್ಸ್ಟ್ ಹೆಲ್ತ್, ಆರೋಗ್ಯ. ಈ ಆರೋಗ್ಯ ಯಾರಿಗೆ ಬಿಟ್ಕೊಟ್ಟಿರ್ತಾರೆ ಇದನ್ನ ಆರೋಗ್ಯವನ್ನ? ಗಜ್ನಿಫರ್ ಅಲಿ ಖಾನ್. ಇಲ್ಲಿ ಗಜ್ನಿಫರ್ ಅಲಿ ಖಾನ್ ಅಂತ ಇರ್ತಾರ, ಆ ಗಜ್ನಿಫರ್ ಅಲಿ ಖಾನ್ ಅವರಿಗೆ ಈ ಮಧ್ಯಂತರ ಸರ್ಕಾರದಲ್ಲಿ ಈ ರೀತಿಯಾದಂತಹ ಪ್ರಮುಖ ಖಾತೆಗಳ ಹಂಚಿಕೆಯನ್ನ ಮಾಡಿರ್ತಾರೆ. ಈ ಪ್ರಮುಖ ಖಾತೆಗಳ ಹಂಚಿಕೆಯೊಂದಿಗೆ ಭಾರತದಲ್ಲಿ ಈ ಮಧ್ಯಂತರ ಸರ್ಕಾರ ಎಲ್ಲಿವರೆಗೆ ಇರ್ತೈತ್ರಿ? 1947ರವರೆಗೆ ಈ ಎಲ್ಲ ಖಾತೆಗಳ ಚಟುವಟಿಕೆಗಳನ್ನ ಈ ನೇಮಕ ಮಾಡಿದಂಥ ವ್ಯಕ್ತಿಗಳು ನಿರ್ವಹಿಸುವುದಕ್ಕೆ ಇರ್ತಾರೆ. ಹಾಗಾಗಿ ಇದನ್ನ ಮಧ್ಯಂತರ ಸರ್ಕಾರದ ಸಚಿವ ಸಂಪುಟ. ಇಟ್ ಮೀನ್ಸ್ ದೇರ್ ಇಸ್ ಅ ಕ್ಯಾಬಿನೆಟ್ ಇನ್ ಇಂಟ್ರಿಮ್ ಗವರ್ಮೆಂಟ್. ಮಧ್ಯಂತರ ಸರ್ಕಾರದಲ್ಲಿ ಇದಂತ ಭಾರತದಲ್ಲಿ ಮಧ್ಯಂತರ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳ ಹಂಚಿಕೆ ಏನಿರ್ತೇವೆ ಇವು ಎಲ್ಲಿವರೆಗೆ ಮುಂದುವರಿತಾವು? ಭಾರತ ಸ್ವತಂತ್ರ ಸಿಗುವವರೆಗೆ. ಅಂದ್ರೆ ಈ ಕ್ಯಾಬಿನೆಟ್ ಆಯೋಗ ಆಡಳಿತದ ಅನುಕೂಲಕ್ಕಾಗಿ ಭಾರತವನ್ನ ಸ್ವತಂತ್ರಗೊಳಿಸಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತಾರೆ. ಬಟ್ ಅದು ಭಾರತ ಸ್ವತಂತ್ರಗೊಳ್ಬೇಕಾಗತ್ತಂದ್ರೆ ಅದಕ್ಕೆ ಅದೇ ಚೌಕಟ್ಟರ ರಚನೆ ಆಗಬೇಕು. ಆ ಚೌಕಟ್ಟು ರಚನೆ ಆಗುವವರೆಗೂ ನಾವು ಈ ರೀತಿಯಾದಂಥ ಖಾತೆಗಳನ್ನ ನೋಡ್ಕೊಳ್ಬೇಕು. ಅದಕ್ಕೆ ನೋಡ್ರಿ, ನಮ್ಮ ಭಾರತದ ಜವಾಹರ್ಲಾಲ್ ನೆಹರೂರಿಗೆ ಉಪಾಧ್ಯಕ್ಷತೆ ಕೊಟ್ಟಿರ್ತಾರೆ. ಎದ್ರದ್ರಿ? ಈ ಮಧ್ಯಂತರ ಸರ್ಕಾರದ ಉಪಾಧ್ಯಕ್ಷತೆನ ಅವ್ರಿಗೆ ಕೊಟ್ಟಿರ್ತಾರೆ. ಬಟ್ ಆ ಅಧ್ಯಕ್ಷತೆಯನ್ನ ಕ್ಲೆಮೆಂಟ್ ಆಟ್ಲೆ ಅವರಿಗೆ ಹತ್ತಿರನ ಇಟ್ಕೊಂಡಿರ್ತಾರೆ. ಹಾಗಾಗಿ ಇದರ ಮೇಜರ್ ಉದ್ದೇಶ ಏನ್ರಿ? ಸ್ವತಂತ್ರ ಕೊಡೋಣ, ಬಟ್ ಆದರೂ ಒಮ್ಮೆ ಅವ್ರಿಗೆ ಲಿಬರ್ಟಿ ಕೊಡೋದು ಬೇಡ. ಫಸ್ಟ್ they are get ready to be implement their country as per their own interest. They are able to maintain major rules and regulations, law and order. First they are try to check it. That's why in this manner they are try to convert from Britain government to the Indian independent government. ಭಾರತದಲ್ಲಿ ಬ್ರಿಟನ್ ಸರ್ಕಾರದಿಂದ ಭಾರತ ಸ್ವತಂತ್ರ ರಾಷ್ಟ್ರವಾಗುವವರೆಗೆ ಈ ರೀತಿಯಾದಂಥ ಪ್ರಮುಖ ಖಾತೆಗಳ ಹಂಚಿಕೆ ಇತ್ತು. ಓಕೆ, ಅದೇನೇ ಇರಲಿ, ಈ ಎಲ್ಲ ಪ್ರಮುಖ ಅಂಶಗಳು ಭಾರತದಲ್ಲಿ ಬ್ರಿಟನ್ ಸರ್ಕಾರದ ತಂದಂಥ ಪ್ರಮುಖ ಚಟುವಟಿಕೆಗಳು. ಅಂದ್ರೆ ಬ್ರಿಟನ್ ಸರ್ಕಾರ ಈ ಮಧ್ಯಂತರ ಸರ್ಕಾರದಲ್ಲಿ ಖಾತೆಗಳ ಹಂಚಿಕೆ ಈ ರೀತಿ ಮಾಡಿತ್ತು ಅಂತ ಹೇಳ್ಬೋದು. ಓಕೆ, ಅದೇನೇ ಇರಲಿ, ಭಾರತ ಸ್ವತಂತ್ರಗೊಂಡಂಥ ಪ್ರಮುಖ ಮುಂದಿನ ಕಾಯ್ದೆಗಳು ಏನದಾವು? ಓಕೆ, ಅದೇನೇ ಇರಲಿ, ನಮ್ಮ ಭಾರತದ ಸ್ವತಂತ್ರ ಭಾರತದ ಸಂವಿಧಾನ ಸಚಿವ ಸಂಪುಟ. ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಆಳ್ವಿಕೆ ಕೊನೆ ಯಾವಾಗೈತಿ? 1947 ಮುಕ್ತಾಯವಾಯಿತು. ಅಂದ್ರೆ ಭಾರತ ಸ್ವತಂತ್ರವಾಯಿತು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಭಾರತ ಸ್ವತಂತ್ರಗೊಂಡ ನಂತರ ಭಾರತದ ಮೊದಲ ಕ್ಯಾಬಿನೆಟ್ ಸಚಿವರು. ಇಟ್ ಮೀನ್ಸ್ ಹೂ ಆರ್ ದಿ ಮೇಜರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ವೆನ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್. ಭಾರತ ಯಾವಾಗ ಸ್ವತಂತ್ರವಾಯಿತು, ಆ ಸ್ವತಂತ್ರಗೊಂಡಾಗ ಭಾರತದ ಪ್ರಮುಖ ಸ್ವತಂತ್ರ ಭಾರತದ ಖಾತೆಗಳ ಹಂಚಿಕೆ ಯಾವ ರೀತಿ ಆಯಿತು ಅಂತ ಹೇಳಕತ್ತಾರೆ. ಇಟ್ ಮೀನ್ಸ್ ಅರ್ಲಿಯರ್ ಇಟ್ ಹ್ಯಾಸ್ ಟು ಬಿ ಡಿವೈಡೆಡ್
earlier there is a necessity of divide India and Pakistan. ಭಾರತದಲ್ಲಿ ಇಲ್ಲಿ ಕಮ್ಯುನಲ್ ರಿವಾರ್ಡ್ಸ್ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಇಲ್ಲಿ ವೈವಿಧ್ಯತೆ ಅಂದ್ರೆ ಒಂದಾಗಿ ಇರುವಂತಹ ಪ್ರಕ್ರಿಯೆ, ಪ್ರಮುಖ ಹೊಂದಾಣಿಕೆ ಪ್ರಕ್ರಿಯೆಯಿಂದ ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜಿಸುವ ಪ್ರಕ್ರಿಯೆ ಅನಿವಾರ್ಯವಾಯಿತು. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗುವುದರೊಂದಿಗೆ ಭಾರತ ಸ್ವತಂತ್ರವಾಯಿತು. ಹಾಗಾಗಿ ಸ್ವತಂತ್ರ ಭಾರತದ ಮೊದಲ ಸಚಿವ ಸಂಪುಟ ಅಂದ್ರೆ ಸ್ವತಂತ್ರ ಭಾರತದ ಕೇಂದ್ರ ಸಚಿವ ಸಂಪುಟ ರಚನೆ ಆಗೈತಿ. ಹಾಗಾಗಿ ಕೇಂದ್ರ ಸಚಿವ ಸಂಪುಟದ ಪ್ರಮುಖ ಖಾತೆಗಳ ಹಂಚಿಕೆ ಯಾವ ರೀತಿ ಇತ್ತು ಅನ್ನೋದನ್ನ ನೋಡಲಿ. ಮೊದಲನೇದಾಗಿ ಪ್ರಥಮವಾಗಿ ಜವಾಹರ್ಲಾಲ್ ನೆಹರು ಅವರು, ಈ ಜವಾಹರ್ಲಾಲ್ ನೆಹರು ಅವರಿಗೆ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಕ್ಕಾರ ಹಾಗೂ ಭಾರತದಲ್ಲಿರುವಂತಹ ವಿದೇಶಿ ವ್ಯವಹಾರ ನೀತಿಗಳು, ಇಟ್ ಮೀನ್ಸ್ ಫಾರಿನ್ ಅಫೇರ್ಸ್, ಭಾರತದಲ್ಲಿ ಪ್ರಧಾನಮಂತ್ರಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ವ್ಯಾಪಾರ, ಅಂತಾರಾಷ್ಟ್ರೀಯ ರಾಜಕೀಯ ಚಟುವಟಿಕೆಗಳು, ಅಂತಾರಾಷ್ಟ್ರೀಯ ಆರ್ಥಿಕ ಚಟುವಟಿಕೆಗಳು ಇವೆಲ್ಲವುಗಳ ಪ್ರಮುಖವಾದಂತಹ ವ್ಯವಹಾರವನ್ನ ಯಾರ ಅಧೀನದಲ್ಲಿ ಬರ್ತವ್ರಿಗೆ ಜವಾಹರ್ಲಾಲ್ ನೆಹರು ಅವರಿಗೆ ವಹಿಸಿಕೊಡ್ತಾರೆ. ಇದನ್ನ ಸಿಂಪಲ್ ಆಗಿ ಇಟ್ಕೋರಿ. ಇಟ್ ಮೀನ್ಸ್ ಸ್ವತಂತ್ರ ಭಾರತ ಸಚಿವ ಸಂಪುಟ ಅಂದ್ರ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಪ್ರಥಮ ಸಚಿವ ಸಂಪುಟ ರಚನೆ ಆದಾಗ ಅಂದ್ರ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಆಕೈತಿ. ಹಾಗಾಗಿ ಸ್ವತಂತ್ರ ಸಿಕ್ಕಾಗ ಸಚಿವ ಸಂಪುಟ ರಚನೆ ಆಕೈತಿ. ಅಂದ್ರ ಭಾರತೀಯರಿಂದ ಕೂಡಿದ ಸಚಿವ ಸಂಪುಟ. ಈ ಭಾರತೀಯರಿಂದ ಕೂಡಿದ ಸಚಿವ ಸಂಪುಟದಲ್ಲಿ ಪ್ರಮುಖ ಖಾತೆಗಳು ಯಾವ ರೀತಿ? ಜವಾಹರ್ಲಾಲ್ ನೆಹರು ಅವ್ರದ್ದು ಗೊತ್ತಾಯ್ತು. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್. ಇಟ್ ಮೀನ್ಸ್ ಭಾರತದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರನ್ನ ಏನು ನೇಮಕ ಮಾಡಿದ್ರು? ಗೃಹ ಸಚಿವರು. ಭಾರತದ ಗೃಹ ಖಾತೆಯನ್ನು ಸಚಿವರಾಗಿ ಗೃಹ ಖಾತೆಯನ್ನು ಹೊಂದಿದ್ರು. ಅದು ಅಷ್ಟೇ ಅಲ್ಲದೆ ಭಾರತದ ಉಪ ಪ್ರಧಾನಮಂತ್ರಿ. ಇಟ್ ಮೀನ್ಸ್ ಅರ್ಲಿಯರ್ ಇಸ್ ಅ ಪ್ರೈಮ್ ಮಿನಿಸ್ಟರ್, ಅಂದ್ರೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಅದಾರ. ಅದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ಭಾರತ ಉಪ ಪ್ರಧಾನಮಂತ್ರಿ ಬೇಕು. ಹಾಗಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಉಪ ಪ್ರಧಾನಿಯಾಗಿ ಕೂಡ ನೇಮಕ ಆಗ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇನ್ಫಾರ್ಮೇಶನ್, ಇದು ಕೂಡ ಅವಶ್ಯಕ. ನೆಕ್ಸ್ಟ್ ಒನ್ ಸರ್ದಾರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಹಾರ ಮತ್ತು ವ್ಯವಸಾಯ, ನಮ್ಮ ಭಾರತದಲ್ಲಿರುವಂತಹ ಆಹಾರ ಚಟುವಟಿಕೆ ಆಗಿರ್ಬೋದು, ಭಾರತದಲ್ಲಿರುವಂತಹ ವ್ಯವಸಾಯ ಚಟುವಟಿಕೆ ಅಂದ್ರೆ ಅಗ್ರಿಕಲ್ಚರ್ ಚಟುವಟಿಕೆ ಆಗಿರ್ಬೋದು, ಇವೆಲ್ಲವುಗಳನ್ನು ನೋಡುವಂತಹ ಪ್ರಮುಖವಾದಂತಹ ಖಾತೆಯನ್ನ ಯಾರಿಗೆ ಕೊಟ್ಟರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ನೀಡಲಾಯಿತು ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಯಾರಾದ್ರೆ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್. ಇನ್ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಯಾವ ಖಾತೆಯನ್ನು ಕೊಡ್ತಾನೆ? ಎಜುಕೇಶನ್, ಶಿಕ್ಷಣ. ಇವರಿಗೆ ಎಜುಕೇಶನ್ ಅಂದ್ರೆ ಶಿಕ್ಷಣ ಖಾತೆ ನೀಡೋದ್ರ ಮುಖಾಂತರ ಶಿಕ್ಷಣದ ಚಟುವಟಿಕೆಗಳನ್ನ ನೋಡಿಕೊಳ್ಳುವಂತ ಪ್ರಮುಖವಾದಂತಹ ಖಾತೆಯನ್ನ ಯಾರಿಗೆ ಕೊಟ್ಟರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಕೊಟ್ಟರು. ನೆಕ್ಸ್ಟ್ ಯಾರದಲ್ಲಿ ಜಾನ್ಮತಾಯಿ. ಈ ಜಾನ್ಮತಾಯಿ ಅವರಿಗೆ ಯಾವ್ದು ಕೊಡ್ತಾರೆ? ರೈಲ್ವೆ ಮತ್ತು ಸಾರಿಗೆ ಅಂತ ಹೇಳೋದ್ರಲ್ಲಿ ರೈಲು ಮತ್ತು ಸಾರಿಗೆ ಖಾತೆ ಅಂದ್ರೆ ಭಾರತದಲ್ಲಿರುವಂತ ಟ್ರಾನ್ಸ್ಪೋರ್ಟಿವ್ ಆಕ್ಟಿವಿಟಿ. ಇಟ್ ಮೀನ್ಸ್ ದಿಸ್ ಇಸ್ ದಿ ಟರ್ಸರಿ ಸೆಕ್ಟರ್ ಅಂದ್ರೆ ತೃತೀಯ ವಲಯ ಅಂತ ಹೇಳಿರಲ್ಲ. ಈ ತೃತೀಯ ವಲಯದ ಪ್ರಮುಖ ಚಟುವಟಿಕೆ ಅಂತ ಹೇಳಾಕತ್ತಾರೆ. ತೃತೀಯ ವಲಯ ಪ್ರಸ್ತುತ ನಾವು ಆರ್ಥಿಕ ಚಟುವಟಿಕೆಗಳನ್ನ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಮಾಡಿವಿ. ಈ ತೃತೀಯ ವಲಯ ಅಂದ್ರೆ ರೈಲು ಮತ್ತು ಸಾರಿಗೆ ವ್ಯವಸ್ಥೆಯನ್ನ ಯಾರಿಗೆ ಕೊಟ್ಟರು ಅಂತಂದ್ರೆ ಜಾನ್ಮತಾಯಿ ಅವರಿಗೆ ವಹಿಸಿಕೊಟ್ರು. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಕ್ಟಿವಿಟಿ ವೆನ್ ಅವರ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಏನು ಇಟ್ಕೊಡಿ? ಮಧ್ಯದ ಸರ್ಕಾರದಿಂದ ಖಾತೆಗಳ ಹಂಚಿಕೆ ಹೆಂಗಿತ್ತು, ಭಾರತ ಸ್ವತಂತ್ರ ಕೊಟ್ಟಾಗ ಹೆಂಗಿತ್ತು. ಆಲ್ರೆಡಿ ಕ್ಲಾಸ್ ಮುಗಿಸಿದ್ರಿ, ಇದನ್ನ ಈಗ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಖಾತೆಗಳ ಹಂಚಿಕೆ ಪ್ರಮುಖವಾಗಿ ಬೇಕು. ಹಾಗಾಗಿ 1946 ಕೈದನ ಮುಗಿದೈತಿ. 1947 ಸ್ವತಂತ್ರ ಭಾರತ ಕೈದನೂ ಕೂಡ ಮುಗಿದೈತಿ. ಕ್ಲಾಸ್ ಹೇಳೀನಿ, ಆದ್ರೆ ಆ ಖಾತೆಗಳ ಹಂಚಿಕೆ ಹೇಳಿದ್ದಿಲ್ಲ. ಆ ಖಾತೆಗಳ ಹಂಚಿಕೆಗಳ ಕುರಿತು ಹೇಳಾಗೈತಿ. ನೋಡಿ ನೆಕ್ಸ್ಟ್ ಏನಾಗುತ್ತೆ? ಸರ್ದಾರ್ ಬಲ್ದೇವ್ ಸಿಂಗ್. ಈ ಸರ್ದಾರ್ ಬಲ್ದೇವ್ ಸಿಂಗ್ ಅವರಿಗೆ ಏನ್ ಕೊಡ್ತಾರೆ ಇಲ್ಲಿ? ಇಟ್ ಮೀನ್ಸ್ ಮೇಜರ್ ಆಕ್ಟಿವಿಟಿ, ರಕ್ಷಣಾ ಚಟುವಟಿಕೆ. ಭಾರತದಲ್ಲಿರುವಂತಹ ಡಿಫೆನ್ಸ್ ಇದೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಭಾರತ ಸ್ವತಂತ್ರಗೊಂಡಿತ್ತು. ಹಾಗಾಗಿ ಸ್ವತಂತ್ರಗೊಂಡಂತಹ ಪ್ರಥಮ ಕೇಂದ್ರ ಸಚಿವ ಸಂಪುಟ ರಚನೆ ಆಗಿತ್ತು. ಪ್ರಥಮ ರಾಷ್ಟ್ರಾದ್ಯಂತ ಸ್ವತಂತ್ರ ಭಾರತದ ಚಟುವಟಿಕೆ, ಆಡಳಿತಾತ್ಮಕ ಚಟುವಟಿಕೆ ನಡೆದಿತ್ತು. ಹಾಗಾಗಿ ರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಯಾಕ? ನಮ್ಮ ಸುತ್ತಮುತ್ತದಂತ ರಾಷ್ಟ್ರಗಳಿಂದ ರಕ್ಷಣೆ ಪಡೆದು. ಯಾಕಂದ್ರೆ ಎಲ್ಲ ರಾಷ್ಟ್ರಗಳದ್ದು, ಇಲ್ಲಿ ಪಾಕಿಸ್ತಾನ ಆಗಿರ್ಬೋದು ಅಥವಾ ಇನ್ಯಾವುದೇ ಚೀನಾ ಆಗಿರ್ಬೋದು, ಇನ್ಯಾವುದೇ ಹಲವಾರು ರಾಷ್ಟ್ರಗಳದಾವು. ಬಟ್ ಪ್ರಮುಖವಾಗಿ ನಮ್ಮ ರಕ್ಷಣೆ ಅವಶ್ಯಕವಾಗಿತ್ತು. ಹಾಗಾಗಿ ಸರ್ದಾರ್ ಬಲ್ದೇವ್ ಸಿಂಗ್ ಅವರಿಗೆ ಭಾರತದಲ್ಲಿರುವಂತಹ ರಕ್ಷಣಾ ಖಾತೆಯನ್ನ ನೀಡಲಾಗುತ್ತದೆ ಅಂತ ತಿಳ್ಕೋಬಹುದು. ನೆಕ್ಸ್ಟ್ ಒನ್ ಬಾಬು ಜಗಜೀವನ್ ರಾಮ್. ಇವ್ರಿಗೆ ಯಾವ್ದು ಕೊಡ್ತಾರಲ್ಲಿ? ಕಾರ್ಮಿಕ ಖಾತೆ. ಅವ್ರಿಗೆ ಯಾವ್ದು ಕೊಡ್ತಾರಲ್ಲಿ? ಜಗಜೀವನ್ ರಾಮ್ ಕಾರ್ಮಿಕ ಖಾತೆಯ ಚಟುವಟಿಕೆಯನ್ನ ಅವ್ರಿಗೆ ವಹಿಸಿಕೊಡ್ತಾರೆ. ಅಂದ್ರೆ ಭಾರತದಲ್ಲಿರುವಂತಹ ಲೇಬರ್ಸ್ ಏನಿರ್ತಾರಲ್ಲ, ಲೇಬರ್ ಸಂಬಂಧಿತ ಚಟುವಟಿಕೆಗಳನ್ನು ನಿರ್ವಹಿಸುವಂತಹ ಪ್ರಮುಖ ಚಟುವಟಿಕೆ ಈ ಜಗಜೀವನ್ ರಾಮ್ ಅವ್ರಿಗೆ ಕೊಡ್ತಾರೆ. ಹಾಗಾಗಿ ನೆಕ್ಸ್ಟ್ ಒನ್ ರಾಜ್ಕುಮಾರಿ ಅಮೃತ್ ಕೌರ್. ಭಾರತದಲ್ಲಿ ಈ ರಾಜ್ಕುಮಾರ್ ಅಮೃತ್ ಕೌರ್ಗೆ ಆರೋಗ್ಯ.
ಹೆಲ್ತ್. ಅದಕ್ಕೆ ಅವ್ರು ಏನಾಗುತ್ತೆ ಆರೋಗ್ಯ ಚಟುವಟಿಕೆ ಸಂಬಂಧಿಸಿದಂಥ ಖಾತೆ ಅಂದ್ರೆ ಭಾರತದಲ್ಲಿದ್ದಂಥ ಹೆಲ್ತಿಗೆ ಸಂಬಂಧಿಸಿದ ಚಟುವಟಿಕೆ ಏನದಾವಲ್ಲ ಅದಕ್ಕೆ ಸಂಬಂಧಿಸಿದ ರಕ್ಷಣೆ ಕೊಡುವುದು, ಭಾರತೀಯರಿಗೆ ರಕ್ಷಣೆ ಕೊಡೋದಾಗಿರ್ಬೋದು, ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳೋದಾಗಿರ್ಬೋದು, ಆ ಖಾತೆ ಹಂಚಿಕೆ ಯಾರಿಗೆ ಕೊಡ್ತಾರೆ? ರಾಜ್ಕುಮಾರಿ ಅಮೃತ್ ಕೌರ್ ಅವರಿಗೆ ನೀಡಲಾಗುತ್ತದೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್, ದಿಸ್ ಈಸ್ ಇಂಪಾರ್ಟೆಂಟ್. ಭಾರತದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ, ಸಂವಿಧಾನ ರಚನಾಕಾರರು ಅಂತ ಕರೀತಾರೆ. ಈ ಸಂವಿಧಾನ ರಚನೆಕಾರರಿಗೂ ಕೂಡ ಪ್ರಮುಖವಾದಂಥ ಖಾತೆ ಕೊಡ್ತಾರೆ. ಆ ಪ್ರಮುಖವಾದಂಥ ಖಾತೆ ಯಾವುದೇ ಕಾನೂನು, ಲಾ ಆ್ಯಂಡ್ ಆರ್ಡರ್. ಭಾರತದಲ್ಲಿ ಸಂವಿಧಾನ ರಚನೆಕಾರರು ಇವರೇ ಮುಂದೆ. ಫಸ್ಟ್ ಭಾರತ ಸ್ವತಂತ್ರವಾಯಿತು. ಸ್ವತಂತ್ರ ಆಗಿದ್ದ ಭಾರತಕ್ಕೆ ನಮ್ಮದೇ ಆದಂಥ ಕಾನೂನು ಕಟ್ಟೆಗಳ ರಕ್ಷಣಾತ್ಮಕ ಚಟುವಟಿಕೆಗಳ ಒಂದು ನೀತಿ ನಿಯಮಗಳ ಏನು ಬೇಕಾಗಿತ್ತು ರೀ? ಆ ಪುಸ್ತಕ ಅಂದ್ರೆ ಪುಸ್ತಕದಲ್ಲಿರುವಂಥ ಕೆಲವಷ್ಟು ತತ್ವ ಸಿದ್ಧಾಂತಗಳ ಮುಖಾಂತರ ಕಾನೂನು ಚಟುವಟಿಕೆಗಳು ನಿರ್ಮಾಣ ಆಗ್ತಿತ್ತು. ಹಾಗಾಗಿ ಇವರಿಗೆ ಭಾರತದಲ್ಲಿ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಕ್ಕರ. ಮುಂದಿನ ದಿನ ಇಲ್ಲಿ ಸಂವಿಧಾನ ರಚನಾಕಾರರು ಕೂಡ ಇವರೇ ಅಕ್ಕರ. ಓಕೆ, ನೆಕ್ಸ್ಟ್ ಒನ್ RK ಷಣ್ಮುಗಂ ಶೆಟ್ಟಿ. ಈ RK ಷಣ್ಮುಗಂ ಶೆಟ್ಟಿ ಅವರಿಗೆ ಭಾರತದಲ್ಲಿ ಹಣಕಾಸು ಖಾತೆ, ಇಟ್ ಮೀನ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸು ಖಾತೆಯನ್ನು ಇವರು ಕೊಡ್ತಾರೆ. ಹಾಗಾಗಿ ಹಣಕಾಸು ಚಟುವಟಿಕೆಯನ್ನು ನಿಯಂತ್ರಿಸುವ, ನಿಯಂತ್ರಣಗೊಳಿಸುವ ಅಥವಾ ನಿಯಮಿತವಾಗಿ ಹಂಚಿಕೆ ಮಾಡುವಂಥ ಪ್ರಕ್ರಿಯೆಯನ್ನು ಷಣ್ಮುಗಂ ಶೆಟ್ಟಿ ಅವರು ನಿರ್ವಹಿಸ್ತಾರೆ. ನೆಕ್ಸ್ಟ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಭಾರತದಲ್ಲಿ ಕೈಗಾರಿಕೆ ಮತ್ತು ಸರಬರಾಜು, ಇದು ಭಾರತದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು, ಕೈಗಾರಿಕೆಗಳ ಬೇಕಾದಂಥ ಸೌಲಭ್ಯಗಳು ಏನು ಬೇಕು, ವಾಟ್ ಆರ್ ದಿ ಮೇಜರ್ ಎಸೆನ್ಸಿಯಲ್ಸ್ ಫಾರ್ ಇಂಡಸ್ಟ್ರಿ ಆ್ಯಂಡ್ ವೇರ್ ದೇರ್ ಈಸ್ ಅ ನೆಸೆಸರಿ ಟು ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ. ಭಾರತದಲ್ಲಿ ಕೈಗಾರಿಕೆಗಳು ಎಲ್ಲಿ ಸ್ಥಾಪನೆ ಮಾಡಬೇಕು, ಕೈಗಾರಿಕೆಗಳ ಅವಶ್ಯಕತೆ ಎಲ್ಲೈತಿ, ಕೈಗಾರಿಕೆಗಳ ಬೇಕಾದಂಥ ಸಹಕಾರ ಚಟುವಟಿಕೆಗಳಿದಾವೆ, ಆ ಎಲ್ಲ ಕೈಗಾರಿಕಾ ವಿಷಯಗಳ ಹಂಚಿಕೆಯನ್ನು ಯಾರಿಗೆ ವಹಿಸ್ಕೊಡ್ತಾರೆ? ಖಾತೆ ಕೈಗಾರಿಕೆ ಖಾತೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಹಂಚಿಕೆ ಮಾಡಿ ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ HV ಭಾವೆ ಅಂತ ಬರ್ತಾರೆ. ಇಲ್ಲಿ ಇನ್ನೊಬ್ರು ಬರ್ತೀನ HV ಭಾವೆ. HV ಭಾವೆ ಅವರಿಗೆ ಭಾರತದಲ್ಲಿರುವಂಥ ವಾಣಿಜ್ಯ ಚಟುವಟಿಕೆಗಳು, ಇಟ್ ಮೀನ್ಸ್ ಮೇಜರ್ಲಿ ಕಮರ್ಷಿಯಲ್. ಭಾರತದಲ್ಲಿ ವ್ಯಾಪಾರ ಬೇಕು, ಈ ವ್ಯಾಪಾರ ಚಟುವಟಿಕೆಗಳು ಕೂಡ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೇಕು. ಹಾಗಾಗಿ ಅದನ್ನು ನಿರ್ವಹಿಸ್ಕೊಂಡು ಹೋಗಕ್ಕೆ HV ಭಾವೆ ಅವರಿಗೆ ವಹಿಸ್ಕೊಡ್ತಾರ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಬ್ರು ಬರ್ತಾರೆ NV ಗಾಡ್ಗಿಲ್. ಅದೇ ರೀತಿ ಇನ್ನೊಬ್ರು NV ಕೇರಿಯವ್ನ ಎಲ್ಲರ ಹೆಸರು NV ಗಾಡಿಗಳ ಸಮಿತಿ ಅಂತ ಬರ್ತದೆ ಕೇಳಿ, ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಸಂಬಂಧಿಸಿದಾಗ ಈ NV ಗಾಡಿಗಳು ಅವರಿಗೆ ಕೊಟ್ಟಂತ ಪ್ರಮುಖ ಖಾತೆ ಯಾವುದು? ಒಂದು ಕಾಮಗಾರಿ, ಗಣಿ ಮತ್ತು ವಿದ್ಯುತ್ ಶಕ್ತಿ. ಅಂದ್ರೆ ಭಾರತದಲ್ಲಿರುವಂತಹ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಸಂಬಂಧಿಸಿದ ಕಾಮಗಾರಿ ಅಂದರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಆಗಿರ್ಬೋದು, ಗಣಿ ವ್ಯವಸ್ಥೆ ಆಗಿರ್ಬೋದು, ನೆಕ್ಸ್ಟ್ ವಿದ್ಯುತ್ ಶಕ್ತಿಯ ಹಂಚಿಕೆ ಆಗಿರ್ಬೋದು, ಈ ಎಲ್ಲ ಖಾತೆಗಳನ್ನು NV ಗಾಡಿಗಳವರಿಗೆ ಕೊಡ್ತಾರೆ. ಇದು ಪ್ರಮುಖವಾಗಿ ಸ್ವತಂತ್ರ ಭಾರತದ ಮೊದಲ ಸಚಿವ ಸಂಪುಟದ ಪ್ರಮುಖ ಖಾತೆಗಳ ಹಂಚಿಕೆ ಈ ರೀತಿ ಇತ್ತು. ಹಾಗಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊರಿ. ಪೊಲೀಸ್ ಎಕ್ಸಾಮ್ಗೆ ಆಗಿರ್ಬೋದು ಅಥವಾ ಈ KPSTR ಎಕ್ಸಾಮ್ ಯಾವುದೇ ಆಗಿರ್ಬೋದು ಕೇಳ್ತಿರ್ತಾರೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಥವಾ ಮೊದಲ ವಿದೇಶಾಂಗ ವ್ಯವಹಾರ ನೀತಿಯನ್ನು ಕೈಗೊಂಡಂಥ ವ್ಯಕ್ತಿ ಹಂಚಿಕೆ ಯಾರಿಗೆ ಕೊಟ್ಟಿದ್ರು? ಯಾರ್ರಿ? ಜವಾಹರ್ಲಾಲ್ ನೆಹರು. ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರು? BR ಅಂಬೇಡ್ಕರ್ ಅವರು. ಈ ರೀತಿ ಕೇಳ್ತಿರ್ತಾರೆ. ನೆಕ್ಸ್ಟ್ ಸ್ವತಂತ್ರ ಭಾರತದ ಮೊದಲ ಏನು ಗೃಹ ಸಚಿವರು ಯಾರು ಅಂತ ಕೇಳ್ಬೋದು. ಯಾರ್ಯಾರು ಗೃಹ ಸಚಿವರು? ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಈ ರೀತಿಯಾದಂಥ ಪ್ರಮುಖ ಖಾತೆಗಳ ಹಂಚಿಕೆ ಬೇಕು. ಹಾಗಾಗಿ ಹಿಂದಿನ ತರಗತಿಯಲ್ಲಿ ಹೇಳ್ಬೇಕಂತ ಮಾಡಿದ್ದೆ, ಹಾಗಾಗಿ ಅದನ್ನು ಸಪ್ರೇಟಾಗಿ ಈ ಖಾತೆಗಳ ಹಂಚಿಕೆ ಹೇಳಬೇಕಂತಂದು ಇವಾಗ ಹೇಳಿನಿ. ಇವನು ಕರೆಕ್ಟಾಗಿ ಬರ್ಕೊಂಡೆ ಅಂತಂದ್ರೆ ಅದನ್ನು ಇನ್ನು ಇಂಟ್ರಿಮ್ ಗೌರ್ಮೆಂಟ್ ಅಂತ ಬಿಡ್ರಿ, ಅದೇನು ಅವಶ್ಯಕತೆ ಇಲ್ಲ. ಈ ಸ್ವತಂತ್ರ ಭಾರತದ ಮೊದಲ ಸಚಿವ ಸಂಪುಟ, ಇಟ್ ಹ್ಯಾಸ್ ಮಚ್ ಮೋರ್ ಯೂಸ್ಫುಲ್ ನೌ ಆಲ್ಸೋ ಆಸ್ ಪರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪರ್ಪೋಸ್. ಓಕೆ, ಅದೇನೇ ಇರಲಿ, ಈ ಪ್ರಮುಖ ಖಾತೆಗಳ ಹಂಚಿಕೆ ಈ ರೀತಿ ಇತ್ತು. ಅದು ಅಷ್ಟೇ ಅಲ್ಲದೆ ಇನ್ನೊಂದು 2-3 ಕ್ವಶನ್ ಇವಾಗ ಜನರಲ್ ಆಗಿ ನಿಮ್ಗೆ ಕೇಳ್ಬೋದು ಎಕ್ಸಾಮ್ನಾಗ. ಸ್ವತಂತ್ರ ಭಾರತದ ಅತಿ ಹೆಚ್ಚು ಬಾರಿ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಯಾರಿಗೆ ಅತಿ ಹೆಚ್ಚು ಬಾರಿ ಪ್ರಧಾನಮಂತ್ರಿ ಆದವರು? ಜವಾಹರ್ಲಾಲ್ ನೆಹರು ಅವರು. ಸ್ವತಂತ್ರ ಭಾರತದ ಅತಿ ಹೆಚ್ಚು ಅವಧಿಯವರಿಗೆ ಪ್ರಧಾನಮಂತ್ರಿಯಾಗಿ ಆದವರು ಜವಾಹರ್ಲಾಲ್ ನೆಹರು, ಅಂದ್ರೆ ಕೇಂದ್ರದಲ್ಲಿ ಅಧಿಕಾರ. ನೆಕ್ಸ್ಟ್ ಅದು ಅಷ್ಟೇ ಅಲ್ಲದೆ ಸೆಕೆಂಡ್ ಹೈಯೆಸ್ಟ್ ಯಾರದಲ್ಲಿ? ಇಂದಿರಾ ಗಾಂಧಿ ಅವರು. ಸೆಕೆಂಡ್ ಹೈಯೆಸ್ಟ್ ಇರೋರು ಯಾರು? ಇಂದಿರಾ ಗಾಂಧಿ ಅವರು. ನೆಕ್ಸ್ಟ್ ಅದನ್ನು ಬಿಟ್ಟರೆ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ರೀ ಭಾರತದಲ್ಲಿ ಅವ್ರು ಬಿಟ್ಟರೆ ಯಾರು? ವಾಜಪೇಯಿ ಅವರು. ನೆಕ್ಸ್ಟ್ ಅವ್ರು ಬಿಟ್ರೆ ಮನಮೋಹನ್ ಸಿಂಗ್ ಅವರು. ನೆಕ್ಸ್ಟ್ ಅವ್ರಿಗಿಂತ ನೆಕ್ಸ್ಟ್ ಅವ್ರು ಬಿಟ್ರೆ 12 ಬಾರಿ ಯಾರು ರೀ? ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಅವರು.
ಇವರೆಲ್ಲ ಪ್ರಮುಖವಾಗಿ ಸ್ವತಂತ್ರ ಭಾರತದ ಸಚಿವ ಸಂಪುಟದಲ್ಲಿ ಪ್ರಧಾನಮಂತ್ರಿಯಾಗಿ ಹುದ್ದೆ ಅಲಂಕರಿಸಿ ಇಲ್ಲಿ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡುವುದಷ್ಟೇ ಅಲ್ಲಿ ಪ್ರಮುಖವಾಗಿ ಆಡಳಿತ ನಿರ್ವಹಿಸಿದವರು. ಈ ಎಲ್ಲ ಅಂಶಗಳು ಅವಶ್ಯಕ, ಇವನ್ನ ಕರೆಕ್ಟಾಗಿ ನೋಡ್ಕೊರಿ. ಬರ್ಕೋತೀರಿ ಇವನ್ನ ಬರ್ಕೋರಿ. ನೆಕ್ಸ್ಟ್ ಭಾರತ ಸಂವಿಧಾನ ರಚನೆ ಮುಂದುವರಿದ ಭಾಗ, ಪ್ರಮುಖವಾಗಿ ಕಾಯ್ದೆಗಳಾಕವು. ಕಾಯ್ದೆಗಳಾಗಿಂದ ನೆಕ್ಸ್ಟ್ ಉಳಿದಂಥ ಭಾಗ ನಮ್ಮ ಭಾರತ ಸಂವಿಧಾನದ ರಿಯಾಲಿಟಿಯನ್ನು ಚರ್ಚೆ ಮಾಡೋಣ. ಈಗ ಹೇಗಿರ್ತಾನೆ ಹೇಳಿದ್ರಿ ಏನ್ರಿ, ಜವಾಹರ್ಲಾಲ್ ನೆಹರು ಆಗಿರ್ಬೋದು, 4 ಮಂದಿ ಹೆಸರು ಹೇಳಿದೆ. ಎದ್ರದ್ದು ಪ್ರಮುಖವಾಗಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮತ್ತು ಇಂದಿರಾ ಗಾಂಧಿ ಆಗಿರ್ಬೋದು, ನೆಕ್ಸ್ಟ್ ವಾಜಪೇಯಿ ಆಗಿರ್ಬೋದು. ಹೇಳಿದ್ನಲ್ರಿ ಏನ್ರಿ ಅವರು ಸ್ವತಂತ್ರ ಭಾರತದಲ್ಲಿ ಎಲ್ರಿ ನವದೆಹಲಿಯ ಲಾಹೋರ್ ಗೇಟ್ ಬಳಿ ಅಧಿಕ ಬಾರಿ ಭಾಷಣ ಮಾಡಿದಂಥ ಮಹಾನ್ ವ್ಯಕ್ತಿಗಳು. ನೆಕ್ಸ್ಟ್ ಪ್ರಮುಖವಾಗಿ ಮೊದಲ ಜವಾಹರ್ಲಾಲ್ ನೆಹರು ಅದಾರ, ಅವ್ರು ಬಿಟ್ರ ನೆಕ್ಸ್ಟ್ ಇಂದಿರಾ ಗಾಂಧಿ ಅದಾರ, ನೆಕ್ಸ್ಟ್ ಅವ್ರು ಬಿಟ್ರ ಪ್ರಸ್ತುತ ಯಾರ್ರಿ ಪ್ರಧಾನಮಂತ್ರಿ ಮೋದಿ ಅವರು ಅದಾರ, ಅವ್ರು ಬಿಟ್ರೆ ನೆಕ್ಸ್ಟ್ ಯಾರದಾರ ನೆಕ್ಸ್ಟ್ ರೀ ಡಾಕ್ಟರ್ ಮನಮೋಹನ್ ಸಿಂಗ್. ಇವರು ಪ್ರಮುಖವಾಗಿ ಎದರಲ್ಲಿ ಪ್ರಾಮುಖ್ಯತೆ, ಎದಕ್ಕೆ ಇಂಪಾರ್ಟೆನ್ಸ್ ಅಂತ ಹೇಳಕತ್ತೇನೆ ರೀ. ಪ್ರಸ್ತುತ ರೀ ಸ್ವತಂತ್ರ ದಿನಾಚರಣೆ ದಿನದಂದು, ಭಾರತ ಸ್ವತಂತ್ರಗೊಂಡಾಗ ಸ್ವತಂತ್ರ ದಿನಾಚರಣೆ ಎಂದು ಅಧಿಕ ಬಾರಿ ಭಾಷಣ ಮಾಡಿದಂಥ ಪ್ರಮುಖ ವ್ಯಕ್ತಿಗಳು. ಎಲ್ರಿ ನವದೆಹಲಿಯ ಲಾಹೋರ್ ಗೇಟ್ ಬಳಿ ಏನು ಧ್ವಜಾರೋಹಣ ಮಾಡ್ತಾರಲ್ಲ, ಧ್ವಜಾರೋಹಣ ಮಾಡಿ ಸ್ವತಂತ್ರ ಭಾರತದ ಭಾಷಣ ಮಾಡಿದಂಥ ಪ್ರಮುಖ ವ್ಯಕ್ತಿಗಳು. ಅಧಿಕ ಬಾರಿ ಯಾರು ಮಾಡ್ಯಾರ? ಜವಾಹರ್ಲಾಲ್ ನೆಹರು ಮಾಡ್ಯಾರ. ನೆಕ್ಸ್ಟ್ ಅವ್ರು ಬಿಟ್ರೆ ಅವ್ರ ಮಗಳಾದಂಥ ಇಂದಿರಾ ಗಾಂಧಿ ಅವರು 14 ಬಾರಿ ಮಾಡ್ಯಾರ. ನೆಕ್ಸ್ಟ್ ಅವ್ರು ಬಿಟ್ರೆ ಈ ಪ್ರಸ್ತುತ ಪ್ರಧಾನಮಂತ್ರಿ ಅವರು, ಯಾರು ಪ್ರಸ್ತುತ ಪ್ರಧಾನಮಂತ್ರಿ ಅವರು ಮೋದಿ ಅವರು 12 ಬಾರಿ ಭಾಷಣ ಮಾಡಿದ್ರು ಧ್ವಜಾರೋಹಣ ಮಾಡೋದ್ರ ಮುಖಾಂತರ. ನೆಕ್ಸ್ಟ್ ಅವ್ರು ಬಿಟ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 10 ಬಾರಿ ಭಾಷಣ ಮಾಡ್ಯಾರ. ಹಾಗಾಗಿ ಈ ಅಂಶನೂ ಕೂಡ ಪ್ರಮುಖವಾಗಿ ಬೇಕು. ಯಾಕೆ ಸ್ವತಂತ್ರ ಭಾರತದ ಸ್ವತಂತ್ರಗೊಂಡಿದ್ದ ಈ ಸ್ವತಂತ್ರ ದಿನದಂದು ಏನು ಧ್ವಜಾರೋಹಣ ಮಾಡಿ ಭಾಷಣ ಮಾಡಿದವರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಭಾಷಣ ಮಾಡಿದವರು ಯಾರು? ಅದನ್ನು ಕ್ರಾಲಜಿಕಲ್ ಆರ್ಡರ್ ಅಂತದ. ಫಸ್ಟ್ ಜವಾಹರ್ಲಾಲ್ ನೆಹರು ಅದರ, ನೆಕ್ಸ್ಟ್ ಇಂದಿರಾ ಗಾಂಧಿ ಅದರ, ನೆಕ್ಸ್ಟ್ ಮೋದಿ ಅದರ, ನೆಕ್ಸ್ಟ್ ಮನಮೋಹನ್ ಸಿಂಗ್ ಅವರು ಪ್ರಸ್ತುತ ಅದಾರ. ಇಷ್ಟು ಸಾಕು. ಇಷ್ಟು ಭಾರತದಲ್ಲಿ ಪ್ರಮುಖ ಕಾಯ್ದೆಗಳದು. ನೆಕ್ಸ್ಟ್ ಭಾರತ ಸ್ವತಂತ್ರಗೊಂಡಿದ್ದಾಯಿತು, 1947 ಸ್ವತಂತ್ರ ಕಾಯ್ದೆಯ ಪ್ರಮುಖ ಅಂಶಗಳದು. ನೆಕ್ಸ್ಟ್ ಸ್ವತಂತ್ರ ಭಾರತದ ಮೊದಲ ಸಚಿವ ಸಂಪುಟ ಯಾವ ರೀತಿ ರಚನೆ ಆಯಿತು ಎಲ್ಲ ಮಾಹಿತಿ ಕರೆಕ್ಟಾಗಿ ಮುಗೀತು. ಹಾಗಾಗಿ ಇವನು ಕರೆಕ್ಟಾಗಿ ಬರ್ಕೋರಿ. ಆ್ಯಂಡ್ ಟುಮಾರೋ ನೋಟ್ಸ್ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಾಟ್ ಆರ್ ದಿ ಮೇಜರ್ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳೇನು ಅದನ್ನಾಗಿರ್ಬೋದು, ಅದನ್ನು ಡಿಸ್ಕಸ್ ಮಾಡಿ ನೆಕ್ಸ್ಟ್ ಓವರಾಲ್ ಆಗಿ ಸಿಲೆಬಸ್ ಏನೈತಲ್ಲ ಅದನ್ನು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾಗಿ ಎಲ್ಲರೂ ಕರೆಕ್ಟಾಗಿ ಬರ್ಕೋರಿ. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಈ ದಿನದ ಶುಭಾಶಯಗಳು.